ಹಾಗೆಲ್ಲ ಮಾತಾಡ್ಬೇಡ ತಮ್ಮ. ನಿನ್ನ ಜೊತೆ ನಾವೆಲ್ಲ ಇರ್ತೀವಿ. ಏನ್ ಕರ್ಮ ನಮ್ದು. ಮಗಳ ಮೇಲೆ ಕೈ ಮಾಡ್ತಾವನೆ ಅಂತ ಗೊತ್ತಿದ್ರು ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದೀವಲ್ಲ. ಕೈ ಮಾಡ್ತಾವನೆ ಅಂತ ಗೊತ್ತಾದ ತಕ್ಷಣನೇ ಅವ್ನು ಕೊಲೆ ಪಟ್ಟಿ ಹಿಡ್ಕೊಂಡ್ಬಂದು ತದಕ್ ಬಿಡ್ಬೇಕಾಗಿತ್ತು. ತೆಪ್ ಮಾಡ್ಬಿಟ್ಟೆ ಕಣಮಿ, ನಾನು ತೆಪ್ ಮಾಡ್ಬಿಟ್ಟೆ. ಶಿವ ಅಳಿಯಂದ್ರಿಗೆ ಹೊಡಿಯೋದಾರಿ? ಯಾವ ಸೀಮೆ ಅಳಿಯ ನಮ್ಮಿ ಅವನು? ನನ್ನ ಮಗಳನ್ನ ಗಂಟೆ ಹಾಕೊಂಡ್ಮೇಕೆ ಕಣ್ಣೀರಲ್ಲೇ ಕೈ ತೋರಿಸ್ಬಿಟ್ಟವನು ಅವಳಿಗೆ. ಆ ಬಡ್ಡಿ ಐದ ಅವನ ಮಕ ನೋಡ್ತಾ ಇದ್ರೆ ಹಾಕೊಂಡು ಚಚ್ಚು ಬಿಡೋಣ ಅನ್ನಿಸ್ತದೆ ನನಗೆ. ನೋಡಕ್ ಒಳ್ಳೆ ಕಳ್ಳನ್ ತರ ಅವನೇ. ಅದೇನು ಅಂತ ನನ್ನ ಮಗಳು ಅವನ ಪಿರುತಿ ಮಾಡಿ ಮದುವೆ ಮಾಡ್ಕೊಂಡ್ಲೇನ ಆ ದೇವ್ರಿಗೆ ಗೊತ್ತು ಕಣಮಿ. ರೀ, ಇಷ್ಟಾದ್ಮೇಲೂ ನಾವು ಸುಮ್ಮನಿರೋದು ಸರಿಯಲ್ಲ. ಅಳಿಯಂದ್ರು ಬಂದ್ಮೇಲೆ ಯಾಕೆ ಹೊಡೆದ್ರು ಅಂತ ನೀವು ಕೇಳಿ. ಅಪ್ಪಯ್ಯ, ಯಾರು ಕೊಡಿದ್ರು ಅಂತ ನೀವಿಬ್ರು ನೋಡಿದ್ರ? ಇಲ್ಲ ಕಲ. ಮತ್ತೆ ಅದು ಹೆಂಗೆ ಹೇಳಿರಿ ಭಾವನೆ ಸಿಂಚು ಕೊಡಿದ್ರು ಅಂತ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಲೈ ಸುಮ್ಮನೆ ಕೂತ್ಕೊಳ್ಳ. ಹಂಗಾದ್ರೆ ನಾವು ಹೊಡಿದೆಲ್ಲ ಸುಳ್ಳಲ್ಲ. ಹೊಸಿ ತಡ್ಕೊಳ್ಳ. ಆ ಬಡ್ಡಿ ಆಯ್ತಾ ಬರಲಿ, ಅವನ ಕೈಲೇ ನಿಜ ಏನು ಅಂತ ಕಕ್ಕಿಸ್ತೀನಿ. ಇವರೆಲ್ಲರೂ ಭಾವನೆ ಹೊಡೆದವ್ರೆ ಅಂತ ಅನ್ಕೊಂಡವ್ರೆ. ಅವ್ರು ಹೊಡೆದಿಲ್ಲ, ಹೊಡೆದ್ಕೊಂಡಿರೋದು ಅಂತ ಇವ್ರಿಗೇನು ಗೊತ್ತು? ಲೇ ಬಡ್ಡಿ ಆಯ್ತನೆ ಬಾಲ ಇಲ್ಲಿ. ಮಾವ, ನೀನಂಗೆ ಮಾವ ಅಂತ ಕರಿಬೇಡ. ನೀನೇನಾದ್ರೂ ಮಾವಾಗಿವ ಅಂತ ಕರೆದ್ರೆ ಬಡ್ಡಿ ಆಯ್ತನ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ. ಆ ಯೋಗ್ಯತೆ ಇಲ್ಲ ನಿನಗಿಲ್ಲ ಕಣ. ಅದಕ್ಕೂ ಯೋಗ್ಯತೆ ಇರಬೇಕು. ಅವ ಸಿಂಚನ ಬಾರವ ಇಲ್ಲಿ. ಅಪ್ಪ, ಈ ಬಡ್ಡಿ ಆಯ್ತಾ ನಿನ್ ಮೇಲೆ ಕೈ ಮಾಡಿದ್ದೇನವ? ಯಾಕವ ಮಕ್ಮಕ ನೋಡ್ತಿದ್ಯಾ? ನೀನೇನು ಹೆದರ್ಕಬೇಡ. ಅದೇನು ನಡೀತು ಅಂತ ಹೊಸ ಹೇಳವ. ಇಲ್ಲಪ್ಪ, ಅವ್ರು ನನ್ನ ಮೇಲೆ ಕೈ ಮಾಡಿಲ್ಲ. ಪಾಪ ಅವ್ರು ಯಾಕೆ ಹೊಡಿತಾರೆ ಹೇಳು? ಇದೇನಮ್ಮ ಸಿಂಚನ, ಹೊಡೆದಿದ್ದ ಶಬ್ದ ಇಲ್ಲಿವರೆಗೂ ಕೇಳಿಸಿದೆ. ನೀನು ನೋಡಿದ್ರೆ ಇನ್ನೂ ಅಳಿಯಂದ್ರ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಈಗ ಏನಾರ ಭಾವ ಬಾಯಿ ಬಿಟ್ರೆ ಇರೋ ಗೌರವನು ಕಳ್ಕೊಬಿಡ್ತಾರೆ. ಹರಿ, ಯಾಕೆ ಸುಮ್ಮನೆ ಇದ್ದೀರಾ? ಒಳಗೇನಾಯಿತು ಅಂತ ಎಲ್ರಿಗೂ ಹೇಳಿ. ಅದು ಮಾವ, ಒಳಗಡೆ ಇದು ಸಿಕ್ಕಾಪಟ್ಟೆ ಸೊಳ್ಳೆಗಳು ಮಾವ. ಕಾಯಿಲ್ ಹಾಕಿದ್ರೆ ಕೆಮಿಕಲ್ಸ್ ಅಲ್ವಾ, ಅದಕ್ಕೆ ಅದನ್ನು ತೆಗೆದುಬಿಟ್ಬಿಟ್ಟೆ. ನಾನೇ ಒಂದೊಂದನ್ನು ಹುಡುಕಿ ವಾಡ್ ಸಾಯಿಸ್ತಿದ್ದೆ. ನನ್ನನ್ನು ಕಚ್ಚಿದ್ರೆ ನನಗೇನು ಸಮಸ್ಯೆ ಇಲ್ಲ. ಪಾಪ ಸಿಂಚನ ಗರ್ಭಿಣಿ ಬೇರೆ, ಅವಳು ಕಚ್ಚಿದ್ರೆ ನೋವಾಗಲ್ವಾ ಪಾಪ, ಅದಕ್ಕೆ ಸೊಳ್ಳೆಗಳು. ಏನವ ಸಿಂಚನ, ಆ ಬಡ್ಡಿ ಇದು ಹೇಳ್ತಾರದು ಇಟ್ವಯಾ? ಹಾಪ್ಪ. ನೋಡ್ಲಾ, ನೀನು ಈಟೆಲ್ಲ ಹೇಳ್ಕೊಂಡೆ ಅಂತ ನಾನು ನಮ್ಮದೇ ಅಂತ ಅನ್ಕೋಬೇಡ. ಏನೋ ನನ್ನ ಮಗಳು ಹೇಳ್ತಾವಳಲ್ಲ ಅಂತ ನಂಬ್ತಾ ಇದ್ದೀನಿ. ನನ್ನ ಮಗಳು ಬಿಮ್ಮನ್ಸೆ. ಈ ಟೈಮ್ನಲ್ಲಿ ಗಂಡ ಹೆಂಡತಿ ಜೊತೆಲಿ ಇರಬೇಕು ಅಂತಾನೆಯ ನಿನ್ನ ನಾ ಮನೇಲಿ ಇಟ್ಕೊಂಡಿರೋದು. ನೀನು ಆ ಮರ್ಯಾದೆ ಉಳಿಸ್ಕೊಂಡು ಹೋಗೋದನ್ನ ಕಲಿ. ಅದು ಬಿಟ್ಟು ನನ್ನ ಮಗಳ ಮೇಲೆ ಏನಾದ್ರು ಕೈ ಮಾಡಿದೆ, ತಿನ್ನಕ್ಕೆ ತೊಳೆಯಕ್ಕೆ ಕೈಗಳಿರಬಾರ್ದು, ಹಂಗೆ ಕತ್ತರಿಸಾಕ್ಬಿಡ್ತೀನಿ. ಅಯ್ಯೋ ಮಾವ, ಅದೇ ನಿಮ್ಮ ಮಗಳು ನನಗೆ ಹೊಡೆದಿದ್ದಾಳೆ ಅಂತ ಗೊತ್ತಾಗಿದ್ದಿದ್ರೆ ನಿಮ್ಮ ಮಗಳಿಗೆ ಶಭಾಷ್ ಅಂತಿದ್ರೇನು. ಅದು ಮಾವ, ಕಂಡಿವನಿ ಸುಮ್ಮನೆ ನಿಂತ್ಕೊಳ್ಳೆ ಅಲ್ಲಿ. ನೋಡವಾ ಸಿಂಚನ, ಇವನೇನಾದ್ರೂ ಕೈ ಮಾಡಕ್ ಬಂದ್ರೆ ಮಕಾಮೂತಿ ನೋಡ್ಬೇಡ, ಹಾಕೊಂಡು ತದಕ್ಬಿಡು. ಅದೇನಾಯ್ತದೆ ಅಂತ ನಾನು ನೋಡ್ತೀನಿ. ಹೊಡೆಯೋದೇನು ಆಲ್ರೆಡಿ ಬಿದ್ದಿದೆ. ನೀವು ಹೇಳ್ದೇನೆ ಒಂದು ಕೊಟ್ಟಿದ್ದಾಳೆ. ಈ ಥರ ನೀವು ಮೊದಲೇ ಹೇಳ್ಬಿಟ್ಟಿದ್ರೆ ಅಷ್ಟೇ, ಸಾಯಿಸೇ ಬಿಟ್ಟಿರೋಳು. ಭಾವ, ಹೇಳಿ ಮರಿ ಕೊಡ್ರಿ. ನನ್ನ ತಂಗಿ ನನ್ನಂಗೆ ಸಾಫ್ಟ್ ಅಲ್ಲ, ಹೌದು, ಭಾಳ ಸ್ಟ್ರಾಂಗು ರಾಂಗು. ಯಾಕೆ ಹೇಳ್ತಾರೆ? ಒಂದ್ಸಲ
ನಮ್ಮ ಅಪ್ಪಯ್ಯ ಅವಳು ಕೇಳಿದ್ ಕೊಡಿಸ್ಲಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪಯ್ಯನ ತಲೆನೇ ಹೊಡೆದಾಕ್ಬಿಟ್ಟಿದ್ಲು. ಹಾಂ, ಆಮೇಲೆ ಮನೇಲಿರೋ ಐಟಮ್ನೆಲ್ಲ ಹೊಡೆದಾಕ್ಬಿಟ್ಟಿದ್ಲು. ಈಗ ಕಪಾಳಕ್ಕೆ ಬಿದ್ದದೆ. ಇದು ಹಿಂಗೆ ಮುಂದುವರೆದ್ರೆ ನಡ ಮುರಿದ್ಬಿಡ್ತಾಳೆ ಜ್ವಾಪಾನ. ಗೊತ್ತಾಗೋಯ್ತಾ ನಿಮಗೆ? ಇದೇನು ಮೇಡಮ್ ಅವರೇ ಇಂಥ ಬಾಟ್ಲುಗಳನ್ನ ತಂದಿದ್ರಾ? ಸಿದ್ದು ಅವರೇ, ಈಗ ಸದ್ಯಕ್ಕೆ ಇದೆಲ್ಲ ಖಾಲಿ ಬಾಟ್ಲು, ಆದರೆ ನಮ್ಮ ಕಂಪನಿ ಸ್ಟಿಕ್ಕರ್ ಹಾಕಾದ್ಮೇಲೆ ನಮ್ಮ ಕಂಪನಿ ಬಾಟ್ಲ್ ಆಗುತ್ತೆ. ಅಯ್ಯೋ, ಅದಕ್ಕೆಲ್ಲ ಜಾಸ್ತಿ ಖರ್ಚಾಗಲ್ವಾ ಮೇಡಮ್ ಅವರೇ? ಸಿದ್ದು ಅವರೇ, ಈಗ ಬರ್ತಿರೋ ಆರ್ಡ್ರ್ಗಳನ್ನ ನೋಡಿದ್ರೆ ಯಾಕೋ ಮುಂದೆ ಇನ್ನೂ ಜಾಸ್ತಿ ಆರ್ಡ್ರ್ ಬರುತ್ತೆ ಅಂತ ಅನ್ನಿಸ್ತಿದೆ. ಆಗ ನಾವು ಪ್ರಿಪೇರ್ ಆಗಿರಬೇಕಲ್ವಾ? KG ಲೆಕ್ಕದಲ್ಲಿ ರೆಡಿ ಮಾಡಿಕೊಂಡ್ರೆ ಆರ್ಡ್ರ್ ಬಂದಿದ ತಕ್ಷಣ ಡೆಲಿವರಿ ಕೊಟ್ಬಿಡ್ಬಹುದು. ಹಾಗೆ ಒಳ್ಳೆ ಕ್ವಾಲಿಟಿ ಬಾಟ್ಲಲ್ಲಿ ಉಪ್ಪಿನಕಾಯಿ ಇಟ್ಕೊಂಡ್ರೆ ಜಾಸ್ತಿ ಬೇಗ ಹಾಳಾಗೋದಿಲ್ಲ. ನಾವು ಒಳ್ಳೆ ಕ್ವಾಲಿಟಿ ಉಪ್ಪಿನಕಾಯಿ ಕೊಟ್ಟರೆ ಜನರು ಜಾಸ್ತಿ ಆರ್ಡ್ರ್ ಕೊಡ್ತಾರೆ. ಅಪ್ಪ ಮೇಡಮ್ ಅವರೇ, ನಿಮ್ಮ ಮೆದುಳನ್ನ ತಗೊಂಡೋಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ಇಡ್ಬೇಕು ನೋಡಿ. ನೋಡ್ರೆ, ಹಂಗಾರೆ ನಿಮ್ಮ ಎದುರು ಎಲ್ಲಿಡ್ಬೇಕು? ತಗೊಂಡೋಗಿ ನಿನ್ನ ರೂಮಲ್ಲಿ ಮಡಿಕಲ್ಲ. ಮೇಡಮ್ ಅವರೇ, ನಿಮ್ಮ ಆಲೋಚನೆ ತುಂಬ ಚೆನ್ನಾಗದೆ. ಇದಕ್ಕೆ ನಮ್ಮ ಅದಕ್ಕೆ ಯಾವಾಗಲೂ ಸೂಪರ್ ಅನ್ನೋದು. ನಮ್ಮ ಅದಕ್ಕೆ ಯಾವಾಗಲೂ MBA ಓದಿರೋ ರೇಂಜಿಗೆ ಯೋಚನೆ ಮಾಡ್ತಾರೆ. ಏಯ್, ಅಂದಾಗೆ ನೀನು ಎಷ್ಟೇ ಕ್ಲಾಸ್ ಓದಿರೋದು? 9ನೇ ಕ್ಲಾಸ್ ತಾನೇ? ನಂದಿರ್ಲಿ ಗೌಡ್ರೆ, ನೀವು 9ನೇ ಕ್ಲಾಸ್ ಪಾಸ್ ಆಗಿದ್ದೆ ದೊಡ್ಡ ಗೌಡ್ರ ದಯಿಂದ ಅಲ್ವೇ? ಹೌದಾ ಸಿದ್ದು ಅವರೇ? ಏ ಹಂಗೆಲ್ಲ ಏನೂ ಇಲ್ಲ ಮೇಡಮ್ ಅವರೇ. ನಾನು ತುಂಬ ಕಷ್ಟಪಟ್ಟು ಓದಿ ಪಾಸ್ ಆಗಿರೋದು. ನಾನು ಓದ್ಬೇಕಾದ್ರೆ ಅವಾಗ ತುಂಬ ಭಯ ಪಡೋರು ನಮ್ಮ ಮೇಷ್ಟ್ರುಗಳೆಲ್ಲ, ಇವನು ಎಲ್ಲಿ ದೊಡ್ಡ ವ್ಯಕ್ತಿ ಆಗ್ಬಿಡ್ತಾನೆ ಅಂತ. ಈ ನನ್ನ ಮಕ್ಕಳು ಸುಮ್ಮನೆ ರೇಗಿಸ್ತಾರಷ್ಟೇ. ಇದು ನಾನು ನಂಬಕ್ಕಿಲ್ಲ ಬಿಡಿ ಗೌಡ್ರೆ. ಕಷ್ಟಪಟ್ಟು ಓದಿದ್ರೆ 10ನೇ ಕ್ಲಾಸ್ ಪಾಸ್ ಆಗಬೇಕಿತ್ತಲ್ವಾ? ನಾನು 9ನೇ ಕ್ಲಾಸ್ ಪಾಸು, ನೀವು 10ನೇ ಕ್ಲಾಸ್ ಪೇಸು. ಇದರಲ್ಲಿ ಬೆಟ್ರೆ ಯಾರು? ಡೈ ನೋಡ್ಲಾ, ಇಲ್ಲಿ ಓದಲ್ಲಿ ಗೆದ್ದಿರೋರಿಗಿಂತ ಬದುಕಲ್ಲಿ ಸೋತಿರೋರೆ ಜಾಸ್ತಿ ಗೆದ್ದಿರೋದು. ಹಂಗಾಗಿ ನನಗೇನು ಅವಮಾನ ಇಲ್ಲ. ನೋಡ್ಲಾ, ನಾನು ಕಡಿಮೆ ಓದಿರ್ಬೋದು, ಆದರೆ ನನ್ನ ಜೊತೆ ಯೂನಿವರ್ಸಿಟಿನೇ ಅದೇ. ಇದಕ್ಕಿಂತ ಇನ್ನೇನಿಲ್ಲ ಬೇಕು? ನೋಡ್ರ ಅದಕ್ಕೆ ನಮ್ಮ ಗೌಡ್ರು ಬುದ್ಧಿವಂತಿಕೆನಾ? ಅವ್ರು ಹೇಳೋದು ನಿಜಾನೇ ಅಲ್ವಾ? ಅದರಲ್ಲೇ ಗೊತ್ತಾಗುತ್ತಲ್ವಾ ವಿದ್ಯೆಗಿಂತ ಬುದ್ಧಿವಂತಿಕೆ ಮುಖ್ಯ ಅಂತ. ಹಾಗಂತ ವಿದ್ಯೆ ಬೇಡ ಅಂತಲ್ಲ, ವಿದ್ಯೆನೂ ಇರಬೇಕು, ಬುದ್ಧಿವಂತಿಕೆನೂ ಇರಬೇಕು. ಒಟ್ಟಲ್ಲಿ ಗಂಡ ಹೆಂಡತಿ ಇಬ್ರು ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ ಅಲ್ವೇ? ಏಯ್, ಹೆಂಗ್ಲ ಬಿಟ್ಕೊಡಕ್ಕಾಯ್ತದೆ? ನಾವು ಮದುವೆ ಆಗಿರೋದು ಒಟ್ಟಿಗೆ ಬಾಳೋದಕ್ಕೆ ಹೊರತು ಒಬ್ಬರನ್ನೊಬ್ರು ಬಿಟ್ಕೊಡೋದಕ್ಕಲ್ಲ. ಏನಂತೀರ ಮೇಡಮ್ ಅವರೇ?